ಗೊತ್ತಿಲ್ಲ. ಹೌದು, ಅದೇ ಒಂಥರ ಆಯಿತು ಅಲ್ಲ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನಿ ವ್ಲಾಗ್ಸ್. ಇವತ್ತು ದೀಪಾವಳಿ ಹಬ್ಬದ ಪಾಡಿ ಅಂತ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಅಂತ ಫೈನಲಿ ಡಿಸೈಡ್ ಮಾಡಿದ್ದೀವಿ. ಲಾಸ್ಟ್ ಮಿನಿಟ್ ಡಿಸಿಷನ್ ಎಲ್ಲ ನಮ್ಮದು. ಸೊ ಇವಾಗ ಹೋಗ್ತಾ ಇದ್ದೇವೆ, ಬನ್ನಿ ಅಂದವೇ ಮಾಡ್ತೀನಿ. ಈಗ ಆಲ್ರೆಡಿ ಲೇಟ್ ಆಯಿತು, ಫೈನಲಲ್ಲಿ ಡಿಸಿಷನ್ ತೊಗೊಂಡಿದ್ರಿಂದ ಲೇಟ್ ಆಯಿತು. ಬನ್ನಿ ಹೋಗುವ. ದೀಪಾವಳಿಯ ಪಾಡ್ಯದ ಲೆಕ್ಕದಲ್ಲಿ ನಾವು ಹೊರಟಿರುವಂಥದ್ದು ಸಿಗಂದೂರು ಟೆಂಪಲ್ಗೆ. ಬೆಳಿಗ್ಗೆ ನಾವು ಡಿಸೈಡ್ ಮಾಡಿ ಸಿಗಂದೂರು ಟೆಂಪಲ್ಗೆ ಅಂತ ಹೊರಟಿರೋದು. ಲಾಸ್ಟ್ ಟೈಮ್ ಕೂಡ ಟೆಂಪಲ್ಗೆ ಹೋಗಿದ್ದೇವೆ ನಾವು, ಹಾಗೆ ಈ ಟೈಮ್ ಕೂಡ ಟೆಂಪಲ್ಗೆ ಹೊರಟ್ವಿ. ಅತ್ತೆ, ಮಾವ, ನಾನು, ರಶ್ಮಿ, ಹಸ್ಬೆಂಡು, ಮೈದ್ನ ಮತ್ತು ಮಕ್ಕಳು. ಸಿಂಧು ಬರಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಅವಳು ಬರಲಿಲ್ಲ. ನಾವು ಇಷ್ಟು ಜನ ಹೊರಟ್ವಿ. ತಿಂಡಿ ಏನೂ ತಿಂದಿರಲಿಲ್ಲ, ಹಸಿವಾಗ್ತಾಯಿತ್ತು. ಬಟ್ ಸ್ಟಿಲ್ ಇವ್ರು ಹೋಗ್ತಾನೆ ಇದ್ದಾರೆ. ಎಲ್ಲಿ ತನಕ ಅಂದರೆ ಸಾಸ್ತಾನ ತನಕ ಬಂದುಬಿಟ್ವಿ ನಾವು. ಇದು ಎದುರುಗಡೆ ಟೋಲ್ ನೋಡ್ಬೋದು ನೀವು. ಅನಂತರ ನಾನು ಹೇಳಿದೆ, ನನಗಂತೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಟಿಫಿನ್ ಬೇಕು ಅಂತ. ಬಿಕಾಸ್ ವಾಮಿಟ್ ಬಂದಂಗೆ ಆಗುತ್ತೆ ತಿಂಡಿ ತಿಂದೇ ಇದ್ದರೆ. ಹಾಗಾಗಿ ಈಗ ಫಸ್ಟು ತಿಂಡಿ ತಿನ್ನೋಣ ಅಂತ ತಿಂಡಿಗೆ ಗಾಡಿ ಪಾರ್ಕ್ ಮಾಡಿದ್ವಿ. ಹಸಿವಾಗ್ತಿದೆಯಾ? ಒಂಥರ ಖಾಲಿ ಹೊಟ್ಟೆ ಇದ್ರು ಅಂತ ವಾಮಿಟ್ ಬಂದಂಗೆ ಆಗುತ್ತಲ್ಲ. ನಾವೀಗ ಶ್ರೀ ಗಣೇಶ್ ಗ್ರ್ಯಾಂಡ್ ಈ ಹೋಟೆಲಿಗೆ ಬಂದ್ವಿ. ಒಂಥರ ಖಾಲಿ ಹೊಟ್ಟೆ ವಾಮಿಟ್ ಬಂದು ಫೀಲ್ ಆಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಹೊಟ್ಟೆಗೆ ಆಮೇಲೆ ಹೋಗೋಣ ಅಂತ. ಇವರಿಬ್ಬರು ನೋಡಲ್ಲ ಹೋಗಿ ಕೂತಿದ್ದು. ಹೌದು, ಸಮ್ಮಿತಾಶ್. ನಾವು ಬೇರೆ ಕಡೆ ಕೂತ್ಕೊಂಡು ಬರ್ತಾರೆ ಅಲ್ಲಿ. ಕೂತ್ಕೋ. ನಿಂಗೆ ಹಸಿವಾಗ್ತಿತ್ತಾ? ಇಲ್ಲ ಮೊಬೈಲ್ ಇಲ್ಲ ಅಂದ್ರೆ ಸಮ್ಮಿತ್ ಐಶ್ಯ ಬಸ್ ಐಶ್ಯ. ಈಗ ನಿಂಗೆ ಹಸಿವಾಗ್ತಿಲ್ಲ? ಹಸಿವಾಗ್ತಿಲ್ಲ ನಿಜ? ಮನೆಯಲ್ಲಿ ಸ್ವಲ್ಪ ಪಲಾವ್ ತಿಂದಲ್ಲ? ಚಿಕ್ಕಮ್ಮನ ಪಲಾವ್ ತಿಂದು ಹೊಟ್ಟೆ ಫುಲ್ ಆಗಿಲ್ಲ. ಹೌದಾ? ಇತ್ತು ಯಾವಾಗ ಸಹ ನಿನ್ನ ಆರ್ಡರ್ ಲೇಟ್ ಬರೋದು. ಇವತ್ತು ನೋಡಿ ಎಷ್ಟು ಬೇಗ ಬಂದಿದೆ ಅಲ್ಲ ಅಂದಿಯಾ? ಕೆಲಸ ಮಾಡ್ತೀನಿ ಸಿಂಗ್ಲಿಕ್ಕೆ. ಏ ಸಮಿತ, ಇಡ್ಲಿ ಮಾಡೋಣ, ನಿಕ್ಕೆ ಇಷ್ಟನಾ? ತಿಂದದ್ದು ಟೇಸ್ಟ್ ಎಂಚಂಡು ಬಂದು ಅವ. ನಮ್ಮತ್ತು ಆರ್ಡರ್ ಬಂತು ಪಲಾವ್. ಈಗ ಹೇಳ್ರಿ ನೀವು ಹೇಗಿದೆ? ಸೂಪರ್, ಒಳ್ಳೆದುಂಟಲ್ಲ? ಆಯ್ತು ನಿಮಗೆ ಇದೊಂದಿಲ್ಲ ಆದರೆ ಹೇಗೆ? ಇದೊಂದು ಬೇಕಿರ. ಅದು ಬ್ಲ್ಯಾಕ್ ಕಲರ್ ಈಗ ನಾವು ಹೊರಟ್ವಿ. ತುಂಬ ಹಸಿವೆ ಆಗ್ತಿತ್ತು. ಹಾಗೆ ನಾವು ಗಾಡಿ ನಿಲ್ಲಿಸಿ ಸಾಲಿಗ್ರಾಮದಲ್ಲಿ ನಿಲ್ಲಿಸಿದ್ದು. ನಾವು ಅಲ್ಲೇ ಗಣೇಶ್ ಗ್ರ್ಯಾಂಡ್ ಹೋಟೆಲಲ್ಲಿ ತಿಂಡಿ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ತಿಂಡಿ. ಆಮೇಲೆ ನಾವು ಮತ್ತೆ ನಮ್ಮ ದಾರಿಯನ್ನು ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಸೊ ಇಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ ವೆದರು ಆ್ಯಂಡ್ ಸೀನರಿ ಸಕ್ಕತ್ತಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಶೂಟ್ ಮಾಡಿಕೊಂಡೆ. ಈವನ್ ಯಾವಾಗಲೂ ಅಷ್ಟೇ ಈ ಘಟ್ಟ ಸೈಡ್ ನಾವು ಹೋಗ್ತೀವಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಗುಡ್ಡಗಾಡು ಪ್ರದೇಶ ಅಂತ ಏನು ಹೇಳ್ತೀವೋ ತುಂಬಾ ಚೆನ್ನಾಗಿರುತ್ತೆ. ತುಂಬ ಗಾಡಿ ಇದೆ. ಲಾಂಚ್ಗೆ ಹೋಗಕ್ಕೆ ಹಿಂಗೆ ಇರುತ್ತೆ ಲಕ್ಷ್ಮಿ. ಲಾಂಚ್ಗೆ ಹೋಗಿ ಹಿಂಗೆ ಹೋಗೋ ಡೌನಲ್ಲಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಟೆಂಪಲ್ ಬಂದು ಅಷ್ಟು ಬೇಕಾ ಅಂತ. ನಾವು ಬ್ರಿಡ್ಜಲ್ಲೂ ಬರಲಿಲ್ಲ, ಲಾಂಚಲ್ಲೂ ಬರಲಿಲ್ಲ, ಇನ್ನೊಂದು ರೂಟಲ್ಲಿ ಬಂದ್ವಿ. ಸೊ ನನಗೆ ಹೇಗೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ, ಯಾಕಂದರೆ ವಾಮಿಟಲ್ಲಿ ಒಂಥರ ಟಯರ್ಡ್ ಥರ ಆಗಿತ್ತು. ಹಾಗಾಗಿ ಕಣ್ಣು ಮುಚ್ಕೊಂಡೇ ಬರ್ತಾಯಿದ್ದೆ.
ನಮ್ಮ ಸಿಗಂದು ರಶ್ಮಿ ನಂಗುಂಟಲ್ಲ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತುಂಟ, ನಾವು ಲಾಂಚಲ್ಲಿ ಬಂದಿದ್ವಲ್ಲ. ಲಾಂಚಲ್ಲಿ ಬಂದು ಎಲ್ಲಿಂದ ಬರ್ತದೆ? ಲಾಂಚಲ್ಲಿ ಬಂದಿರಲ್ಲ, ಬರೋದು ಅಲ್ಲೇ ತಂದು ಅಲ್ಲೇ ಬಿಡೋದು. ಅದು ಎಲ್ಲಿಂದ ಬರೋದು ಏನು ಅಂದರೆ ಪ್ಲೇಸಲ್ಲಿ ಗೊತ್ತೇ ಇಲ್ಲ ಬಿಡಿ. ನಾನೆಂತಲ್ಲ ಅಲ್ಲ, ಒಂದೇ ಲಾಂಚ್ ಈ ಸತಿ ಹೊಸ ಬ್ರಿಡ್ಜ್ ಆಗಿದೆಲ್ಲ, ಹೊಸ ಬ್ರಿಡ್ಜಲ್ಲಿ ಬರೋದು ಆ ಥರ ಎಣಿಸಿದೆ. ಮತ್ತೆ ನೋಡುವಾಗ ಏನಾಯಿತು, ಇದು ವೊಮಿಟಲ್ಲಿ ನಿದ್ರೆಯಲ್ಲಿ ನಂಗೆ ಎಂತ ಅಂತಲೇ ಗೊತ್ತಾಗಲಿಲ್ಲ ಸರಿಯಾಗಿ. ಮೊಬೈಲನ್ನು ನಿಷೇಧಿಸಲಾಗಿದೆ. ಇದೆ ಟೆಂಪಲ್. ಫೈನಲಿ ನಾವು ಬಂದಿದ್ದು ಸಿಗಂದೂರು ಚೌಡೇಶ್ವರಿ ಟೆಂಪಲ್. ಸಿಗಂದೂರು ದೇವಿ ದರ್ಶನಕ್ಕೆ ದಾರಿ. ಬಟ್ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ, ಫಸ್ಟೇ ಹಾಕಿದ್ದಾರೆ. ಸಮೇತ ಚೂರು ಬಿಡು ಮನೆ ನೋಡಿದೆ. ಓಕೆ ಫಸ್ಟೇ ಹಾಕಿದ್ದಾರೆ ಮೊಬೈಲ್ ನಾಟ್ ಅಲೋಡ್ ಅಂತ. ಸೊ ನಾನು ಆಫ್ ಮಾಡ್ತೇನೆ. ನಮ್ಮದು ದರ್ಶನ ಎಲ್ಲ ಆಗಿ ಪ್ರಸಾದ ಇದೆಲ್ಲ ತಗೊಂಡು ಹಣ್ಕಾಯಿ ಎಲ್ಲ ಮಾಡಿಸಿ ಪ್ರಸಾದ ಎಲ್ಲ ತಗೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಅವರಲ್ಲಿದ್ದಾರೆ, ನಾವು ಅಲ್ಲಿಗೆ ರೀಚ್ ಆಗೋಣ ಬಾ. ಅವರೆಲ್ಲ ಹೋಗುದಿಲ್ಲ. ಯಾರು ಮಾಮಿ. ಈಗ ಬಿಟ್ಟವ್ರು ಬಿಡ ಕಮ್ಮಿನೇ. ಅನ್ನ ಸಾರು ಪಾಯಸ ತಿಂದು ಖಾಲಿ ಆಯ್ತು. ಸಮಿತ್ ಹೇಗುಂಟಾ? ಐಶ್ ಹೇಗುಂಟಾ? ತಿಂದಿಲ್ಲ ಇನ್ನು ತಿನ್ಬೇಕು. ಇವತ್ತು ದೀಪಾರಾಧನೆ ಎಲ್ಲ ಇರಲಿಲ್ಲ. ಲಾಸ್ಟ್ ಟೈಮ್ ದೀಪಾರಾಧನೆ ಎಲ್ಲ ಮಾಡಿಸಿದ್ದೆ. ಅದು ಇಷ್ಟಿಷ್ಟು ಟೈಮ್ ಅಂತ ಉಂಟು. ಹೌದು, ಇರ್ಬೋದು. ಬೆಳಿಗ್ಗೆ ಏನಾದ್ರು ಬಂದರೆ ಇತ್ತೇನೋ ಗೊತ್ತಿಲ್ಲ. ಈಗ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ನೋಡಿ ಕೂಗುದು, ಈಗ ನೋಡಿ ಕೂಗುದು ಏಕೆಂತ ಗೊತ್ತಿಲ್ಲ. ಇಲ್ಲೊಂದು ಸ್ವಲ್ಪ ಮಕ್ಕಳು ಸಂತೆ ನೋಡ್ಲಿಕ್ಕೆ ಬಂದಿದ್ದಾರೆ. ಬೋಂಡ ಬೇಡ. ಹಣ ಹಾಕೋಬಿಡ ಪ್ಲೇಟು. ಪಲಾವ್ ಬೇಕಾ? ಒಂದೇ ಸೆಕೆಂಡ್.
ತಗೊಂಡ. ಮೊಬೈಲಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಫಾಗ್. ನಾವು ಸಿಗಂದೂರಲ್ಲಿ ದೇವಿ ದರ್ಶನ ಎಲ್ಲ ಮಾಡಿ ಅಲ್ಲೇ ಊಟ ಮಾಡಿ ಬಂದ್ವಿ. ಮತ್ತು ಸ್ವಲ್ಪ ಸಂತೆ ಎಲ್ಲ ಸುತ್ತಿ ಚರ್ಮುರಿ ಅದು ಇದೆಲ್ಲ ತಗೊಂಡು ಮತ್ತು ನಾವು ಬಂದದ್ದು ಕೊಲ್ಲೂರಿಗೆ. ಸೊ ಲಾಸ್ಟ್ ಟೈಮ್ ಕೂಡ ಬಂದಿದ್ದೆವು, ಹಾಗೆ ಈ ಸರ್ತಿ ಕೂಡ ಕೊಲ್ಲೂರಿಗೆ. ಈವ್ನಿಂಗ್ ಆಗಿತ್ತು ನಾವು ಬರುವಾಗ, ಅಂದರೆ ಅಲ್ಲೇ ತುಂಬ ಹೊತ್ತಾಯಿತು. ಈಗ ನಾವಿದ್ದೇವೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್. ಹೋಗುವ. ಆವತ್ತು ಏನು ವಿಶೇಷ ಇತ್ತು ಅಂತ ಗೊತ್ತಿಲ್ಲ, ಬಟ್ ಭರತನಾಟ್ಯಂ ಎಲ್ಲ ಇತ್ತು. ಒಳ್ಳೆ ಮಾಡ್ತಿದ್ರು, ನೋಡುವಾಗ ಖುಷಿ ಆಗ್ತಿತ್ತು. ನಾವು ಒಳಗೆ ಹೋಗಿ ದೇವರಿಗೆ ಕೈ ಮುಗಿದು ಅಲ್ಲಿ ಕೂಡ ವಿಶೇಷ ಪೂಜೆ ಮಾಡಿಸಿ, ಮತ್ತು ದೀಪಾರಾಧನೆ ನಮಗೆ ಅಲ್ಲಿ ಸಿಗಲಿಲ್ಲ ಎಲ್ಲ ಮಾಡಲಿಕ್ಕೆ ಸಿಗಂದೂರಲ್ಲಿ, ಬಟ್ ಕೊಲ್ಲೂರಲ್ಲಿ ದೀಪಾರಾಧನೆ ಇತ್ತು. ಸೊ ಹಾಗಾಗಿ ಇಲ್ಲಿ ಮಾಡಿದ್ವಿ. ಅದೊಂಥರ ತುಪ್ಪದ ದೀಪ ಹಚ್ಚೋದ ಒಂಥರ ಖುಷಿ. ಸೊ ಹಾಗಾಗಿ ಇಲ್ಲಿ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ಮಾಡಿದ್ವಿ ದೀಪಾರಾಧನೆ, ಹಾಗಾಗಿ ಈ ಸತಿನೂ ಕೂಡ ಮಾಡಿದ್ವಿ. ಏನೋ ಗುಡ್ ವೈಬ್ಸ್ ಸಿಗುತ್ತೆ, ಅದಕ್ಕೆ ಒಟ್ಟು ನಾವೆಲ್ಲ ಸೇರಿ ಮಾಡುವಾಗ ಒಂಥರ ಖುಷಿ ಸಿಗುತ್ತೆ. ಸೊ ನಾನು, ಆಯುಷು, ಹಸ್ಬೆಂಡ್ 3 ಜನನೂ ಹೋದ್ವಿ ನೋಡಿ. ನಾವು ದೀಪಾರಾಧನೆ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ಈಗ ರಶ್ಮಿ ಅವ್ರು ಕೂಡ ಮಾಡ್ತಾರೆ. ದೇವರಿಗೆ ಉಡಿಸಿರ್ತಾರಲ್ಲ ಸಾರಿ, ಹಾಗೆ ಮತ್ತು ಕೆಲವು ಕೊಟ್ಟಿರ್ತಾರಲ್ಲ ದೇವರಿಗೆ, ಅದೇ ಅದನ್ನೇ ಉಡಿಸಿರ್ತಾರೆ ದೇವರಿಗೆ. ಅದರದ್ದು ಮಾರಾಟ ಕೂಡ ಇರ್ತದೆ ಎಲ್ಲ ದೇವಸ್ಥಾನದಲ್ಲಿ. ಸೊ ನೋಡ್ಬೋದು ನಾವು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ. ಸೊ ಹಾಗೆ ಇಲ್ಲಿ ಸಹ ಇತ್ತು, ಬಟ್ ನಾವು ಯಾವುದನ್ನು ಸಹ ತಗೊಳ್ಳಿಲ್ಲ, ಯಾಕೆಂದರೆ ಅದು ತಗೊಂಡು ಉಡಬೇಕು, ಹಾಗೆ ಇಡಲಿಕ್ಕಿಲ್ಲ. ನಾವು ತಗೊಂಡು ಒಂದು ಸತಿ ಉಡ್ತೇವೆ ಮತ್ತು ಇಡೋದು ಹಾಗೆಲ್ಲ ಮಾಡ್ತೇವೆ, ಹಾಗೆಲ್ಲ ಅದು ಉಡ್ತಾ ಇರಬೇಕು. ಸೊ ಹಾಗೆ ನಾವು ತಗೊಳ್ಳಿಕ್ಕೆ ಹೋಗಲಿಲ್ಲ. ಮತ್ತು ನಾವು ಇಲ್ಲಿಂದ ಹೊರಟ್ವಿ. ನಮ್ಮದು ಕೊಲ್ಲೂರಲ್ಲಿ ಸಹ ಪೂಜೆ ಆಗಿ ಹೊರಟು. ಈಗ ಹೊರಟು ಎಲ್ಲ ತಗೊಂಡು. ಅರೆ ಇಲ್ಲಿ ರಶ್ ಇರಲಿಲ್ಲ, ಅಲ್ಲಿ ಆಯ್ತಲ್ಲ, ಈವ್ನಿಂಗ್ ಆಯ್ತಲ್ಲ, ಮಕ್ಕಳು ಅಲ್ಲಿ ಎಂಥದ್ದು ತಗೊಂಡ್ರು. ಮತ್ತೆ ಇಲ್ಲಿ ಈಗ ಪುನಃ ಇಲ್ಲಿ ಗಾಡಿ ನುಗ್ಗಿದ್ದಾರೆ, ನೋಡ್ಬೇಕೆಂತ ನೋಡಿಲ್ಲ. ಐಶ್ ಕತೆ ನಾವು 226 ಅಲ್ಲ, ಅದು 24 ಅಂತ. 26 ಅವರಿಗೆ. ಮನೆಯಲ್ಲಿ ಎಲ್ಲರಿಗೆ ಸಹ ಬಳೆ ಸ್ವಲ್ಪ ತಗೊಂಡೆ. ಮತ್ತು ಈಗ ನಾವು ಹೊರಟ್ವಿ. ಹಸ್ಬೆಂಡ್ ಕಾಲ್ ಮಾಡ್ತಾ ಇದ್ದಾರೆ, ಬನ್ನಿ ಬನ್ನಿ ಲೇಟ್ ಆಗಿದೆ ಅಂತೇಳಿ. ಅವರಲ್ಲಿ ನೋಡುವಾಗ ಅವರಿಲ್ಲ, ಮತ್ತೆ ನೋಡುವಾಗ ಅವರು ಹೋಟೆಲ್ಗೆ ಹೋಗಿದ್ದರು, ಅವರು ಟೀ ಕುಡಿತಾ ಇದ್ರು. ಮತ್ತು ಹಾಗೆ ನಾವು ಸಹ ಹೋದ್ವಿ. ಇವರಿಲ್ವಾ, ಮಾವ ಮಾತ್ರನಾ? ನಾನು ಕೂಡ ಟೀ ಕುಡಿದೆ. ಮತ್ತು ನಾವು ಮನೆಗೆ ಹೊರಟ್ವಿ. ಕತ್ತಲೆ ಆಗಿತ್ತಲ್ಲ, ಮತ್ತು ಲೇಟ್ ಆಗ್ತದೆ ಅಂತ ಹೊರಟ್ವಿ. ಎಲ್ಲರ ಮುಖ ನೋಡ್ಬೋದು, ಚಪ್ಪೆ ಆಗಿದೆ. ಸೊ ಮತ್ತೆ ಅಲ್ಲಿ ತನಕ ಜರ್ನಿ ಮಾಡಬೇಕಲ್ಲ ಅಂತ. ಬಟ್ ಹೇಗಿತ್ತಂದರೆ
ಸಿಕ್ಕಾಪಟ್ಟೆ ಮಳೆ ಇತ್ತು. ಪಡುಬಿದ್ರೆ ಬರೋ ತನಕ ಪಡುಬಿದ್ರಲ್ಲೆಲ್ಲ ಫುಲ್ಲು ಮಳೆನೇ. ಸೊ ಹಾಗೆ ನಾವೆಲ್ಲೂ ಕೂಡ ಸ್ಟಾಪ್ ಮಾಡಲಿಲ್ಲ, ಡೈರೆಕ್ಟು ಮನೆಗೇ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ಅಷ್ಟೇ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.